ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಜಸ್ವಿ ಟಾಯ್ಸ್ ಸೆಂಟರ್. ಓಕೆ, ಬಹಳ ದಿನ ನಾನು ವಿಡಿಯೋ ಮಾಡಿರ್ಲಿಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡ್ಬೇಕಂತಂದ್ರೆ ಒಂದು ಶಾಪಿಂಗ್ ಮಾಡ್ಬೇಕಾಗತ್ತೆ, ಇಲ್ಲ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಾಗತ್ತೆ. ಈಗ ಯಾವ್ದಾದ್ರು ಒಂದು ವಿಷಯ ಬಗ್ಗೆ ನಾನು ಮಾತಾಡ್ಬೇಕಂದ್ರೂ ಆ ವಿಷಯದ ಬಗ್ಗೆ ನಾನು ನಾಲೆಜ್ ಕಲೆಕ್ಟ್ ಮಾಡ್ಬೇಕು, ಅದಕ್ಕೆ ನನ್ ಟೈಮ್ ಹಿಡಿಯುತ್ತೆ. ಸೊ ಅದ್ರ ಸಂಬಂಧ ನಾನು ವಿಡಿಯೋನ ಮಾಡಿರ್ಲಿಲ್ಲ. ಈಗ 1 ವೀಕ್ ಆಯ್ತು ನಾನು ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಈ ವಿಡಿಯೋ ಆಕ್ಚುಲಿ ನನ್ನ ಶಾಪ್ ರಿಲೇಟೆಡ್ ಇಲ್ಲ, ಅದೇ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತ ಆ ವಿಡಿಯೋ ಸಂಬಂಧಪಟ್ಟ ಒಂದು ನಾಲೆಜ್ ನಾನು ತಗೊಳ್ಬೇಕಾಗಿತ್ತು. ಅದ್ರ ಸಂಬಂಧ ಸ್ವಲ್ಪ ವಿಡಿಯೋ ಲೇಟ್ ಆಯ್ತು ಅಷ್ಟೇ. ಸೊ ಆ ವಿಷಯ ಏನಂತಂದ್ರೆ, ಹೇಳೋದಕ್ಕಿಂತ ಮುಂಚೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ತಾಕಿ ನಾನಿನ್ ಮುಂದೆ ಯಾವುದೇ ವಿಡಿಯೋ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಸಿಗ್ಲಿ ಅನ್ನೋ ವಿಷಯಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಸ್ಟಾರ್ಟ್ ಮಾಡೋಣ. ವಿಷಯ ಬಂದ್ಬಿಟ್ಟು ಇಷ್ಟೇ. ರಾಘವ್ ಚಡ್ಡಾ, ದ ಪರ್ಸನ್, ದ ವೆರಿ ಹಾನೆಸ್ಟ್, ದ ಪರ್ಸನ್ 543 ಸಂಸದರಲ್ಲಿ ಇದು ಒಂದು ಪರ್ಸನ್ ಡಿಫ್ರೆಂಟ್ ಆಗಿ ನಮ್ಗೆ ಕಾಣಿಸ್ಕೊಳ್ತಾನೆ. ಯಾಕೆ ಅಂದ್ರೆ ಇವರು ಮಾತಾಡೋ ಪ್ರತಿಯೊಂದು ವಿಷಯನೂ ಥಿಂಕ್ ಮಾಡ್ಬೇಕು, ಆ ತರ ಈ ಪರ್ಸನ್ ಮಾತಾಡ್ತಾರೆ. ಇವ್ರು ಆಕ್ಚುಲಿ ಡೆಲ್ಲಿಯವರು. ಆಮ್ ಆದ್ಮಿ ಪಕ್ಷದಿಂದ ಪಂಜಾಬ್ ಅಲ್ಲಿ ಇವರು ಗೆಲ್ತಾರೆ. ಪಂಜಾಬ್ ಇಂದ ಇವರು ಸಂಸದರಾಗಿ ಅಧಿವೇಶನಕ್ಕೆ ಬರ್ತಾರೆ. ಅಧಿವೇಶನದಲ್ಲಿ ಇವ್ರು ನೋಡಿ, ಯಾವಾಗ್ಲೂ ಇವ್ರು ಮಾತಾಡುವಾಗ ಒಂದನ್ನ ನಾವು ನೋಡ್ಬೇಕು, ಇವ್ರು ಯಾವ ಟೈಮ್ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ಇವ್ರು ಕೊಟ್ಟಿರೋ ಟೈಮ್ ಅಲ್ಲಿ ಅವ್ರು ಏನ್ ತಗೊಂಡ್ ಬಂದಿರ್ತಾರಲ್ಲ ಇನ್ಫಾರ್ಮೇಶನ್, ಪ್ರತಿಯೊಂದನ್ನು ಅಧಿವೇಶನದಲ್ಲಿ ರೀಚ್ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ಪ್ರತಿಯೊಂದನ್ನು ನೋಟೆಡ್ ಮಾಡಿ ಇವರು ಅಧಿವೇಶನ ಅನ್ನೆಸೆಸರಿ ಯಾವ್ದು ಟಾಕ್ ಮಾತಾಡಲ್ಲ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಇವ್ರು ಬರ್ಕೊಂಡ್ ಬಂದಿರ್ತಾರೆ, ಬರ್ಕೊಂಡ್ ಬಂದಿದ್ದನ್ನ ಕರೆಕ್ಟ್ ಆಗಿ ಡಿಸ್ಪ್ಲೇ ಮಾಡ್ತಾರೆ. ಅನ್ಬಿಲೀವೇಬಲ್ ಪರ್ಸನ್. ಇವ್ರು ಆಕ್ಚುಲಿ ಯಾವ ಪಕ್ಷ ಸೆಕೆಂಡ್ರಿ ಬಿಡಿ, ಜನರಿಗೋಸ್ಕರ ಇವ್ರು ಮಾತಾಡ್ತಾರೆ. ನನಗೆ ಇಷ್ಟ ಆಗಿರೋದು ಏನಂದ್ರೆ, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ 18% GST ಇರೋ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಜೀರೋಗೆ ಮಾಡಿದವರು. ರಿಯಲಿ ಹ್ಯಾಟ್ಸಪ್ ಸರ್. ನೀವು ಯಾವ ಪಕ್ಷ ನಮ್ಗೆ ಸೆಕೆಂಡ್ರಿ ಸರ್? ನೀವು ಇನ್ ಸೊಸೈಟಿಗೋಸ್ಕರ ನೀವು ವರ್ಕ್ ಮಾಡ್ತಿದ್ದೀರಾ ಸರ್. ಆಕ್ಚುಲಿ ಮನಸ್ಪೂರ್ವಕವಾಗಿ ನನ್ಗೆ ಇಷ್ಟ ಆಗಿದ್ರೆ ಸರ್. ನೀವು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಆರೋಗ್ಯ ವಿಮೆಗೆ GST ಯಾಕೆ ಅಂತ ಕ್ವಶನ್ ಮಾಡಿದವರು ಇವರು. ಆರೋಗ್ಯಕ್ಕೆ ಏನು ಅದೇನು ಲಕ್ಸುರಿಯಸ್ ಅದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು? ಅದು ಬೇಕಾಗಿರೋದು ಬೇಸಿಕ್ ನೀಡ್ ಅದು ಜನರಿಗೆ, ಅದಕ್ಕೂ GST ಹಾಕ್ತಿರಂದ್ರೆ ಹೌ ಅಂತ ಇವ್ರು ಕ್ವಶನ್ ಮಾಡಿ 18% ಇದ್ದಿರೋ GST ಹೆಲ್ತ್ ಇನ್ಶೂರೆನ್ಸ್ ಅನ್ನ ಜೀರೋಗ್ ಮಾಡಿದ್ರೆ, ಸ್ಟಿಲ್ ರನ್ನಿಂಗ್ ಅಲ್ಲಿ ಇದೆ, ಅದು ಜೀರೋ ಆಗಿದೆ ಇವಾಗ. ಸೊ ಆತರ ಇವರು ಪ್ರತಿಯೊಂದು ಇದಾಗ್ಲಿ, ಇನ್ನೊಂದು ಟೆಲಿಕಾಂ ಕಂಪ್ನಿಗಳು, ಜಿಯೋ ಆಗ್ಲಿ, ಏರ್ಟೆಲ್ ಆಗ್ಲಿ, ವಿ ಆಗ್ಲಿ, ಇವ್ರು ಏನಂತಾರೆ ಗೊತ್ತಾ, 350 rupees ಅನ್ನ ನೀವು ರಿಚಾರ್ಜ್ ಮಾಡ್ಕೋತೀರಾ ಫರ್ ಮಂತ್. ಅದು ಫರ್ ಮಂತ್ ಅಲ್ಲ, 28 ಡೇಸ್ಗೆ ನೀವು ಇದನ್ನ ರಿಚಾರ್ಜ್ ಮಾಡ್ಕೋತೀರಾ. 28 ಆದ ತಕ್ಷಣ ಆಟೋಮೆಟಿಕ್ ಆಗಿ ಇನ್ಕಮಿಂಗು ಹೋಗುತ್ತೆ, ಔಟ್ ಗೋಯಿಂಗು ಹೋಗುತ್ತೆ, ಮೆಸೇಜ್ ಅನ್ನು ಎಲ್ಲ ಜೀರೋ ಆಗ್ಬಿಡತ್ತೆ. ಅಂದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ಇದ್ರ ಯೂಸ್ ಇಲ್ಲ. ಮಿಡಲ್ ಕ್ಲಾಸ್ ಅವ್ರು ಏನ್ ಮಾಡ್ತಾರೆ, ಈಗ ಮನೇಲಿ ಅಪ್ಪ ಅಮ್ಮ ಅವ್ರೇನ್ ಇಂಟರ್ನೆಟ್ ಯೂಸ್ ಮಾಡ್ತಾರ? ಇಲ್ಲ. ಅರ್ಬನ್ ಅಲ್ಲಿ ಓಕೆ, ರೂರಲ್ ಏರಿಯಾದಲ್ಲಿ ಯಾರು ಯೂಸ್ ಮಾಡ್ತಾರೆ? ಕೀಪ್ಯಾಡ್ ಮೊಬೈಲ್ ಎಷ್ಟು ಸಪರೇಟ್ ರಿಚಾರ್ಜ್ ಕೊಡಿ. ಈ 350 ಅಲ್ಲಿ 100 rupees ಕೊಡಿ, ಮಂತ್ಲಿಗೆ 100 rupees ಕೊಡಿ, ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ ಕೊಡಿ. ಅವ್ರು ಇಂಟರ್ನೆಟ್ ಯೂಸ್ ಮಾಡಂಗಿಲ್ಲ. ಮಂತ್ಲಿ ರಿಚಾರ್ಜ್ 350 ಇದೆ. ಓಕೆ, 350 ರಿಚಾರ್ಜ್ ಅಲ್ಲಿ ಇಂಟರ್ನೆಟ್ ಕೊಡ್ತೀರಾ, ಔಟ್ ಗೋಯಿಂಗ್ ಇನ್ಕಮಿಂಗ್ ಎಲ್ಲ ಕೊಡ್ತೀರಾ. ಮುಗೀತಂದ್ರೆ ಇನ್ಕಮಿಂಗ್ ಯಾಕೆ ಬಂದ್ ಮಾಡ್ತೀರಾ? ಅವ್ರ ಆಧಾರ್ ಕಾರ್ಡ್ ಇಂದ ರಿಜಿಸ್ಟರ್ ಆಗಿರೋ, ಅವ್ರ ನಂಬರ್ ಇಂದ ರಿಜಿಸ್ಟರ್ ಆಗಿರೋ ಅನ್ನೋದನ್ನ ಓಕೆ ರಿಚಾರ್ಜ್ ಮಾಡಿಲ್ಲ ಅಂದ್ರೆ ಓಕೆ ಔಟ್ ಗೋಯಿಂಗ್ ಬಂದ್ ಮಾಡಿ, ನೆಟ್ ಸರ್ವಿಸ್ ಬಂದ್ ಮಾಡಿ, ಇಂಟರ್ನೆಟ್ ಸರ್ವಿಸ್ ಬಂದ್ ಮಾಡಿ. ಇನ್ಕಮಿಂಗ್ ಯಾಕೆ ಬಂದ್ ಮಾಡ್ತೀರಾ? ಇದು ಆಕ್ಚುಲಿ ವೆರಿ ನೀಡ್ ಇದೆ ಜನರಿಗೆ. ಏನಾದ್ರೂ ಅರ್ಜೆಂಟ್ ಇದ್ರೆ ಕಾಲ್ ಮಾಡಿದ್ರೆ ಇನ್ಕಮಿಂಗ್ ಹೋಗೋದೇ ಇಲ್ಲ ಅಂದ್ರೆ ಇದು ಹೆಂಗೆ, ಯಾವ ರೀತಿ ಇದು ನೀವು